ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಹೋಗ್ತಾರೋ ಜಾಗ ಶೆಟ್ಟಿಹಳ್ಳಿ, ಹಾಸನದ ಶೆಟ್ಟಹಳ್ಳಿ. ಅಲ್ಲಿ ಸುಮಾರು 100 ವರ್ಷದ ಹಳೆಯ ಚರ್ಚು ಹೇಮಾವತಿ ಹಿನ್ನೀರ ನೀರಲ್ಲಿ ಮುಳುಗೋಗಿರುತ್ತೆ. 6 ತಿಂಗಳಿಗೊಂದ್ಸತಿ ಅದು ನೀರು ಖಾಲಿ ಆದಾಗ ಮೇಲ್ಗಡೆ ಬರುತ್ತೆ. ಸೊ ಇದೇ ಶೆಟ್ಟಹಳ್ಳಿಗೆ ಬಂದ್ವಿ. ಇಲ್ಲಿಂದ ಹೆಡ್ಗಡೆ ತಗೊಳ್ಬೇಕು. ಸೊ ಈ ವರ್ಷದ ತುಂಬ ಬರಗಾಲ ಆಗಿದ್ದರಿಂದ ಅಷ್ಟೇ ಸಂಪೂರ್ಣವಾಗಿ ನೀರು ಇರೋದೇ ಇಲ್ಲ ಆ ಜಾಗದಲ್ಲಿ. ನೋಡೋಣ ಚರ್ಚ್ದು ಇನ್ನೂ ಎಷ್ಟು ಅವಶೇಷ ಬಾಕಿ ಉಳಿದಿದೆ ಅಂತ. ಇಲ್ಲ ಇನ್ನೊಂದು 10 ನಿಮಿಷದಲ್ಲಿ ಆ ಜಾಗ ರೀಚ್ ಆಗ್ತೀನಿ. ಅಲ್ಲೇ ನೋಡು, ಅಲ್ಲೇ ಕಾಣ್ತಾ ಇದೆ ಎದುರುಗಡೆ ಚರ್ಚು. ನೋಡಿ ಇಲ್ಲೇ ಕಾಣ್ತಾ ಇದೆ ಚರ್ಚು. ಇಷ್ಟು ಹತ್ರ ಇದೆ ನೋಡು. ನಂಗೇನೋ ಇಲ್ಲೆಲ್ಲ ಮುಚ್ಚೋಗುತ್ತೆ ಅನ್ಸುತ್ತೆ ನೀರು. ಅದೇ ಇಲ್ಲಿ ತನಕ ಬರುತ್ತೆ ಅಂತ ಹೇಳಿದ್ರಲ್ಲ ನೀರು. ಅದೇ ಇಲ್ಲಿವರೆಗೂ ಬರ್ಬೋದು. ಯಾಕಂದ್ರೆ ಹೋಗ್ಬೋದು. ನೀರಿಲ್ಲ ನೋಡು. ಅಲ್ಲಿ ಯಾವುದೋ ದೇವಸ್ಥಾನ ಇದ್ದಂಗಿದೆ. ಹೋಟೆಲ್ ಕೂಡ ಹೋಗ್ಬೋದು ಬಾ. ಎಲ್ಲಿಗೆ? ಅಲ್ಲೆಲ್ಲ ಇರ್ತಾರೆ ನೋಡು. ಅಲ್ಲೂ ಏನೋ ದೇವಸ್ಥಾನ ಇದೆ ಒಳಗಡೆ. ಇದು ಆಕ್ಚುಲ್ ಆಗಿ ಫಸ್ಟ್ ಹಳ್ಳಿ, ಓಕೆನಾ? ಶೆಟ್ಟಿಹಳ್ಳಿ ಇದು. ಇದು ನೋಡಲ್ಲಿ ಇವಾಗ ಏನು ನಮ್ಮ ಗಾಡಿ ಹೋಗ್ತಾ ಇದೆ, ಇದು ಇಲ್ಲಿ ತನಕ ಬರುತ್ತೆ ನೀರು. ನೋಡ ಅದು ತುಂಬೋಗುತ್ತೆ, ಇದೆಲ್ಲ ಮುಚ್ಚೋಗುತ್ತೆ. ನೋಡ ಅಲ್ಲಿ ಯುಗ ಫಿಲಮ್ ಶೂಟಿಂಗ್ ಎಲ್ಲ ತೆಗೆ ನೋಡು. ಆ ತುದಿ ಅರ್ಥ ಆಯ್ತಾ? ನೋಡಲ್ಲಿ ಆ ಬ್ರಿಡ್ಜು. ನೋಡಲ್ಲಿ ರೋಡ್ ಒಂದು ಚೆನ್ನಾಗಿ ಮಾಡಿದ್ದಾರೆ ಇವಾಗ. ನೋಡಿ ಯಾರೋ ನೀರು ತುಂಬೋದ್ರೆ ಇದೆಲ್ಲ ತುಂಬೋಗ್ಬಿಡುತ್ತೆ. ತುತ್ತ ತುದಿ ಏನಿದೆ ಗೊತ್ತಾ, ಅದು ಮಾತ್ರ ಕಾಣೋದು. ಅದು ಮಾತ್ರ. ಬೋಟಿಂಗ್ ಎಲ್ಲ ಮಾಡ್ಬೋದು ಇಲ್ಲಿ. ಇನ್ನೊಂದ್ಸತಿ ಆ ಬ್ರಿಡ್ಜ್ ಮೇಲೆ ಒಂದ್ಸತಿ ಹೋಗ್ಬಿಟ್ಟು ಬರೋಣ. ಸಖತ್ತಾಗಿರುತ್ತೆ, ಒಳ್ಳೆ ಮಜಾ. ಆ ಬ್ರಿಡ್ಜ್ ಮೇಲೆ ಹೋಗ್ಬೇಕು. ನೋಡಿ ಅಷ್ಟು ದೂರದಲ್ಲಿ ಒಂದು ಬ್ರಿಡ್ಜ್ ಕಾಣ್ತಾ ಇದೆ. ಆ ಬ್ರಿಡ್ಜ್ ತುದಿ ನೀರು ನಿಂತ್ಕೊಂಡಾಗ ಈ ಒಂದು ಚರ್ಚಿನ ತುದಿವರೆಗೂ ನೀರು. ಆ್ಯಕ್ಚುಲಾಗಿ ಈ ಚರ್ಚು ಸುಮಾರು 100 ವರ್ಷದ ಹಳೆಯ ಕಾಲದ ಚರ್ಚು. ಬ್ರಿಟಿಷರು ಕಟ್ಟಿಸಿದ ಚರ್ಚು. ಸೊ 100 ವರ್ಷದ ಹಿಂದೆ ಇಲ್ಲೊಂದು ಹಳ್ಳಿ ಇತ್ತು. ಹೇಮಾವತಿ ನದಿಗೆ ಅಡ್ಡಲಾಗಿ ಯಾವಾಗ ಗೊರೂರು ಡ್ಯಾಮ್ ಕಟ್ಟಿದ್ರು, ಆವಾಗ ಗೊರೂರು ಡ್ಯಾಮಲ್ಲಿ ನಿಂತ್ಕೊಳ್ಳುವ ಹಿನ್ನೀರಿನ ನೀರಲ್ಲಿ ಮುಳುಗೋಯ್ತು. ಸಂಪೂರ್ಣವಾಗಿ ಹಳ್ಳಿನೇ ಮುಳುಗೋದ್ರಿಂದ ಚರ್ಚು ಸಹ ಮುಳುಗೋಗಿದೆ. ಬೇರೆ ಯಾವುದೇ ಮನೆಗಳ ಅವಶೇಷ ಇಲ್ಲ. ಆದರೆ ಈ ಚರ್ಚು ಒಂದೇ ಇನ್ನೂ ನಮಗೆ ಕಾಣಕ್ಕೆ ಸಿಗೋದು.
ಹಾಗೂ ಅಲ್ಲೆಲ್ಲೋ ತುದಿಲೊಂದು ಗುಡಿ ಥರ ಕಾಣ್ತು. ನೋಡಿ ಎಂಥ ಒಂದು ಬ್ಯೂಟಿಫುಲ್ ಜಾಗ ಇದು. ಇತ್ತೀಚೆಗೆ ಒಂದು ಪುನೀತ್ ರಾಜ್ಕುಮಾರ್ ಫಿಲಮಲ್ಲೂ ನಾನು ನೋಡಿದ್ದೀನಿ, ಸುಮಾರು ಫಿಲಮಲ್ಲೂ ನಾನು ನೋಡಿದ್ದೀನಿ. ಆ್ಯಕ್ಚುಲಾಗಿ ನೀರು ತುಂಬಿರುವಾಗೂ ತೆಗೆದಿದ್ದಾರೆ, ನೀರು ಖಾಲಿ ಆಗಿರುವಾಗೂ ತೆಗೆದಿದ್ದಾರೆ ಈ ಚರ್ಚನ್ನ. ಬ್ಯೂಟಿಫುಲ್ ಜಾಗದಲ್ಲಿ ನಿಂತ್ಕೊಳ್ಳೋ ಅನುಭವನೇ ಬೇರೆ. ಯಾಕಂದರೆ ಇವಾಗ ಮಳೆಗಾಲ ಸ್ಟಾರ್ಟ್ ಆಗ್ತಾ ಇದೆ. ಸರ್ ಒಂದು 2 ತಿಂಗಳು ಅಷ್ಟೇ ಈ ಚರ್ಚು ಕಂಪ್ಲೀಟಾಗಿ ಮುಳುಗೋಗ್ಬಿಡತ್ತೆ. ಆಗಿನ ಕಾಲದಲ್ಲಿ ಈ ಚರ್ಚನ್ನ ಎಷ್ಟು ಸ್ಟ್ರಾಂಗಾಗಿ ಕಟ್ಟಿರ್ಬೋದು, ನಾವೇ ಊಹಿಸ್ಕೊಳ್ಬೇಕು. ಈ ತುದಿ ಮಾತ್ರ ಕಾಣುತ್ತೆ ಅಂದರೆ ಯೋಚನೆ ಮಾಡಿ. ಇಲ್ಲಿ ಮೋಸ್ಟ್ಲಿ ಅಲ್ಲಿ ದೂರದಲ್ಲಿ ಒಂದು ಮರಗಳೆಲ್ಲ ಕಾಣ್ತಾ ಇದೆ, ಅಲ್ಲಿ ತನಕ ನೀರು ನಿಲ್ಲುತ್ತೆ ಅನಿಸುತ್ತೆ. ಖಂಡಿತ ಬ್ಯೂಟಿಫುಲ್. ಈ ಜಾಗಗಳೆಲ್ಲ ಇನ್ನೂ ಒಂಥರ ಅದ್ಭುತ ಜಾಗಗಳು. ಯಾಕಂದರೆ ಇನ್ನೆರಡು ತಿಂಗಳಿಗೆ, ಇನ್ನು 6 ತಿಂಗಳು ಆಗುವಷ್ಟು ಸಮಯ ನೀರೊಳಗಡೆ ಮುಚ್ಚೋಗ್ಬಿಡುತ್ತೆ. ಅಂಥ ಜಾಗದಲ್ಲಿ ಇವತ್ತು ನಾವಿದ್ದೀವಿ. ಅದ್ಭುತ. ನಮ್ಮ ಕರ್ನಾಟಕದಲ್ಲಿ ಈ ಥರ ಒಂದು ಅಚ್ಚರಿಯ ಜಾಗಗಳು ಇದೆ ಅಂದರೆ ಅದು ನಮ್ಮ ಸುತ್ತಮುತ್ತನೇ. ಬ್ಯೂಟಿಫುಲ್. ಹೇಮಾವತಿ ನದಿ. ಸ್ಕೂಲ್ ಡೇಸಲ್ಲಿ ಓದ್ತಾ ಇದ್ದಿದ್ದು ಒಂದೊಂದೇ ನದಿಗಳೆಲ್ಲ ಹತ್ರ ಹೋಗಿ ನೋಡ್ತಾ ಇದ್ದೀವಿ, ಅದನ್ನು ಅನುಭವಿಸ್ತಾ ಇದ್ದೀನಿ. ಬ್ಯೂಟಿಫುಲ್. ಆ್ಯಕ್ಚುಲಿ ಇವಾಗ ನಾನು ನಿಂತಿರೋ ನೀರಲ್ಲಿ ಇಲ್ಲಿ ತನಕನೂ ಇರ್ತಾಯಿತ್ತು ಯೂಶಲಾಗಿ. ಕೆಲವು ಇತ್ತೀಚಿನ ವರ್ಷಗಳಲ್ಲೂ ಕೂಡ ಇಲ್ಲೇನು ಸಣ್ಣ ಪುಟ್ಟ ಏನೋ ಒಂದು ಗಿಡಗಳು ಬೆಳೆದಿದೆ, ಇಲ್ಲೂ ಕೂಡ ನಿಂತಿರ್ತಾಯಿತ್ತು ನೀರು. ಇವಾಗ ಅಲ್ಲಿ ತನಕ ಹೋಗಿದೆ. ಈ ವರ್ಷ ನಿಮಗೆ ಗೊತ್ತು, ಭೀಕರವಾದ ಬರಗಾಲ. ಹೋದ ವರ್ಷ ಮಳೆ ಬಂದಿಲ್ಲ, ಅದಕ್ಕೆ ಬಂದು ನಿಂತೋಯ್ತು. ವಾವ್, ಅಲ್ಲಿ ಫಿಶಿಂಗ್ ಮಾಡ್ತಾಯಿದ್ದಾರೆ. ನೋಡೋಣ, ಒಮ್ಮೆ ಅವ್ರನ್ನ ಒಂದ್ಸತಿ ಕೇಳಿ ನೋಡೋಣ, ಕರ್ಕೊಂಡೋಗ್ತೀರಾ ನಮ್ಮನ್ನ ಅಂತ. ಅಲ್ಲಿ ಮೋಹಿತ್ ರಮ್ಯಾ ನೀರಲ್ಲಿ ಆಟ ಆಡ್ತಾ ಇದ್ದಾರೆ. ಸಖತ್ತಾಗಿರುತ್ತೆ ಮಾತ್ರ. ಚರ್ಚ್ ಯಾವ ರೀತಿ ಕಾಣ್ತಾ ಇದೆ. ಏನು ಅದ್ಭುತ ಕಲಾಕೃತಿ ರೀ ಆಗಿನ ಕಾಲದ್ದೆಲ್ಲ. ಅಷ್ಟು ಈಸಿಯಾಗೆಲ್ಲ ಹಾಳಾಗಲ್ಲ. ಆಗಿನ ಕಾಲದ ಒಂದು ಟೆಕ್ನಾಲಜಿ, ಅವರು ಬಳಸಿರೋ ಇಟ್ಟಿಗೆಗಳು, ಮಣ್ಣುಗಳು, ಸುಣ್ಣಗಳು, ಬಣ್ಣಗಳು, ಒಂದೊಂದೊಂದೊಂದು ಅದ್ಭುತ. ಇವಾಗ ಜಸ್ಟು ಇಲ್ಲೊಬ್ಬರನ್ನ ಕೇಳಿದೆ, ಇಲ್ಲಿ ಒಬ್ಬರೇನೋ ಫಿಶಿಂಗ್ ಮಾಡೋರು ಅನ್ಸುತ್ತೆ. ಅಲ್ಲೊಂದು ಚಿಕ್ಕದಾಗಿ ಹಳೆಯ ಒಂದು ಸೇತುವೆ ಇದೆ, ಅಷ್ಟೇ ಅಲ್ಲಿ ನನಗೆ ಕಾಣ್ತಾ ಇದೆ, ಕ್ಯಾಮ್ರಲ್ಲಿ ಕಾಣ್ತಾರಲ್ಲ. ಆದರೆ ನಾನು ನಿಮ್ಗೆ ತೋರ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ. ಅದೇ ಕಕ್ಕರೆಗಳ ಆಟನೇ ಚೆಂದ. ನೀರಿದ್ದರೆ ಅವುಗಳು ಎಂಜಾಯ್ ಮಾಡೋಷ್ಟು ಇನ್ಯಾವ ಎಂಜಾಯ್ ಮಾಡಲ್ಲ. ಬ್ಯೂಟಿಫುಲ್.
ಇದು ನನಗೆ ಈ ಥರ ಒಂದು ಎರಡನೇ ಅನುಭವ. ಯಾಕಂದರೆ ಮೊದಲನೇದು ಬಂದು ಮಾರ್ಕಾನಹಳ್ಳಿ ಡ್ಯಾಮಲ್ಲಿ ಅಲ್ಲಿ ಸೈಫೋನ್ ಗೇಟ್ಸ್ ಇದೆ ಡ್ಯಾಮ್ ಮಧ್ಯ. ಆ ಡ್ಯಾಮ್ ಮಧ್ಯ ಕೂಡ ಆ ಗೇಟ್ಸೂ ಅಷ್ಟೇ ಸುಮಾರು ಅರ್ಧ ವರ್ಷ ಅಲ್ಲ ಮುಕ್ಕಾಲು ವರ್ಷ ಒಂದೊಂದು ಸತಿ ಪೂರ್ತಿ ವರ್ಷವೂ ಅದು ನೀರಲ್ಲಿ ಮುಳುಗಿರುತ್ತೆ. ಆ ಸೈಫೋನ್ ಒಳಗಡೆ ನಾನು ಇಳ್ದು ಅದನ್ನು ನೋಡೋ ಒಂದು ಪ್ರಯತ್ನ ಪಟ್ಟೆ, ಸಫಲ ಆಯಿತು. ಖುಷಿಯಾಯಿತು. ನಾನು ವೀಡಿಯೋಸಲ್ಲೆಲ್ಲ ನಾನು ತೋರಿಸಿಲ್ಲ, ಯಾಕಂದರೆ ಅದೆಲ್ಲ ಆಗಬಾರ್ದು ಅಂತ ಅವ್ರು ಹೇಳಿದರು. ಬಟ್ ನನಗೆ ಒಳ್ಳೆಯ ಅನುಭವ ಸಿಕ್ತು. ಸೊ ಅದೇ ರೀತಿ ಈ ನಮ್ಮ ಹಾಸನ ಜಿಲ್ಲೆಯಲ್ಲಿರೋ ಹೇಮಾವತಿ ನದಿಯ ಹಿನ್ನೀರಿನ ನೀರಲ್ಲಿ ಹಳಿದು ಉಳಿದ ಅವಶೇಷ ಇದೆ ಶೆಟ್ಟಿಹಳ್ಳಿ ಚರ್ಚ್. ಜೋರಾಗಿ ನಿಲ್ಲೋದ್ರಿಂದ ನೀವೇ ನೋಡ್ತಾ ಇರ್ಬೋದು ಎಷ್ಟೋ ಕಿಲೋಮೀಟ್ರ್ ದೂರ ಇದೆ ಆ್ಯಕ್ಚುಲಾಗಿ ಡ್ಯಾಮು. ಇಲ್ಲಿ ತನಕನೂ ನೀರು ನಿಂತಿದೆ ಅಂದರೆ ನೀವೇ ಯೋಚನೆ ಮಾಡಿ, ಒಂದು ಡ್ಯಾಮ್ ಕಟ್ಟಿದ್ರೆ ಇಷ್ಟು ಉದ್ದ ಆಳ ಆಗಲ್ಲ ನೀರು ನಿಂತ್ಕೊಳುತ್ತೆ. ಅಣ್ಣ ತಪ್ಪದಲ್ಲಿ ಕರ್ಕೊಂಡು ಹೋಗ್ತೀರಾ? ಇಲ್ವಾ? ಯಾಕೆ? ಹೌದಾ? ಏನು ಫಿಶಿಂಗ್ ಮಾಡ್ತಾಯಿದ್ದೀರಾ? ಹೌದಾ? ಅಲ್ಲೊಂದು ಚಿಕ್ಕದಾಗ ಒಂದು ಇದೆಯಲ್ಲ, ಅದು ಸೇತುವೆ, ಅದ್ರ ಮೇಲೆ ಹೋಗ್ಬೋದಾ? ಹಾಂ ಅಣ್ಣ, ಯಾವಾಗ ತುಂಬೋದು ಇವಾಗ? ಇದು ಜೂನ್ ಜುಲೈ ಕಳಿಬೇಕು, ಅವಾಗ ತುಂಬಿಡುತ್ತಾ? ಆ ಚರ್ಚು ಫುಲ್ಲು ಕಾಣೋದೇ ಇಲ್ವಾ? ತುದಿ ಕಾಣುತ್ತಾ? ಹೌದಾ? ನೋಡಿ, ನಾನು ನಿಂತ್ಕೊಂಡಿರೋ ಜಾಗ ಸಂಪೂರ್ಣವಾಗಿ ಇದು ನಮ್ಮ ಹೇಮಾವತಿ ನದಿಯ ನೀರಲ್ಲಿ ಹೊರಗಡೆ ಆಗಿಬಿಡುತ್ತೆ. ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು, ಇದು ನನ್ನ ಜೀವನದ ತುಂಬ ಅಮೂಲ್ಯವಾದ ಕ್ಷಣಗಳು ಹಾಗೂ ಅನುಭವಗಳು. ತುಂಬ ವರ್ಷ ಮನೇಲಿ ಕೂತ್ಕೊಂಡು ವೇಸ್ಟ್ ಮಾಡಿದ್ದೀನಿ. ಹೊಸ ಹೊಸ ಜಾಗಗಳಿಗೆ ಹೋಗ್ತಾ ಇದ್ದೆ, ಆದರೆ ಯಾವತ್ತೂ ಅದನ್ನು ಒಂದು ಮೆಮೊರಿಯಾಗಿ ಇಟ್ಕೊಬೇಕು ಅಂತ ನಾನು ಯಾವತ್ತೂ ಮಾಡಿಲ್ಲ. ಸುಮ್ಮನೆ ಫೋಟೋ ತೆಗೆದು ಏನೋ ಸುಮ್ಮನೆ ಬಿಟ್ಬಿಡ್ತಾ ಇದ್ದೆ. ಬಟ್ ಇವಾಗ ನನ್ನದೇ ಆದ ಒಂದು ವ್ಲಾಗ್ ಇದೆ. ನನ್ನ ಸಂಪೂರ್ಣವಾದ ಒಂದು ಜರ್ನಿ ನಾನು ಅದರಲ್ಲಿ ರೆಕಾರ್ಡ್ ಮಾಡ್ತಾಯಿದ್ದೀನಿ. ನನಗೇನು ಅನ್ನಿಸ್ತು ಅಂತ. ಇಲ್ಲೆಲ್ಲ ನೀರು ನಿಂತ್ಕೊಳುತ್ತೆ. ನಡ್ಕೊಂಡು ಹೋಗೋದಕ್ಕೆ ಏನೋ ಒಂಥರ ಖುಷಿ. ಬೈಕ್ ಪಕ್ಕನೇ ಹಳೆಯ ಸೇತುವೆ. ಸೂಪರಾಗಿರುತ್ತೆ ಅನುಭವ ಮಾತ್ರ. ಹಳೆಯ ಸೇತುವೆ ಹತ್ರ ಬರ್ತಾ ಇದ್ದೀನಿ. ಅಲ್ಲಿ ನೋಡಿ ತುಂಬ ದೂರದಲ್ಲಿ ಫಿಶಿಂಗ್ ಮಾಡ್ತಾಯಿದ್ದಾರೆ. ಮೋಸ್ಟ್ಲಿ ಅವ್ರದ್ದೇ ಅನಿಸುತ್ತೆ, ಫಿಶಿಂಗ್ ಮಾಡೋದೇ ಅನಿಸುತ್ತೆ ಬೈಕುಗಳು. ನೋಡಿ ಇಲ್ಲಿ ತನಕ ತಗೊಬಂದಿದ್ದಾರೆ. ರೀ ಮಸ್ತು ಮಜಾ ರೀ ಇವ್ರದ್ದೆಲ್ಲ, ನಿಜಾಗೂ. ಇವರೆಲ್ಲ ಪ್ರಕೃತಿ ಮಧ್ಯೆ ಇರ್ತಾರೆ. ನಮ್ಮ ಥರ 4 ಗೋಡೆ ಮಧ್ಯೆ ಅವರೆಲ್ಲ ಕೆಲಸ ಮಾಡಲ್ಲ. ನೋಡಿ ಇಲ್ಲಿ ನೋಡಿ, ವಾವ್. ಹಾಂ, ಹೇಮಾವತಿ ನದಿ ಪಕ್ಕ ನಾನು ಇದ್ದೀನಿ ಅಂದರೆ ನಿಜಾಗ ಆಶ್ಚರ್ಯ, ಪರಮ ಆಶ್ಚರ್ಯ. ಬ್ಯೂಟಿಫುಲ್. ಚರ್ಚಸ್ ದೂರ ಕಾಣ್ತಾ ಇದೆ. ಅಲ್ಲೆಲ್ಲ ರಮ್ಯಮ್ಮ ಹೋಗ್ತಿರ್ತಾರೆ ಆಟ ಆಡ್ಕೊಂಡು. ಇವಾಗ ಇಲ್ಲಿ ಹೋದರೆ ಶೂ ನೆಂದೋಗುತ್ತೆ.
ಶೂ ಬಿಚ್ಬಿಟ್ಟು ಹೋಗ್ತೀನಿ, ನನಗೆ ಅನುಭವ ಸಿಗಬೇಕು. ಬ್ಯೂಟಿಫುಲ್. ಹೊಸ ಸೇತುವೆ, ಬನ್ನಿ ನಡ್ಕೊಂಡು ಹೋಗೋಣ. ಇಲ್ಲಿದೆ ನೋಡಿ ಹಳೇ ಸೇತುವೆ. ಈ ಸೇತುವೆಗೂ ತುಂಬ ವರ್ಷ ಇತಿಹಾಸ ಇರುತ್ತೆ. ಯಾಕಂದರೆ ಸ್ವಲ್ಪನೇ ನೀರಿರೋದು ಆ್ಯಕ್ಚುಲಾಗಿ ಈ ವರ್ಷ. ಈ ಸೇತುವೆನೇ ಮುಳುಗಿದೆ ಅಂದರೆ ಮೋಸ್ಟ್ಲಿ ನನಗೆ ಗೊತ್ತಿರೋಂಗೆ ನಾನು ಸೇತುವೆ ಮೇಲೇ ಇದ್ದೀನಿ ಅನಿಸುತ್ತೆ. ಓ, ಶೂ ಹಾಕೊಂಬರ್ಬೇಕಾಗಿತ್ತು. ಓಕೆ, ಪರವಾಗಿಲ್ಲ. ಕಲ್ಲುಗಳು, ಸೇತುವೆ ಎಲ್ಲ ಮುರಿದು ಹಾಳಾಗಿದೆ ನೋಡಿ. ಹಳೆಯ ಸೇತುವೆ, ಅದರ ಅವಶೇಷ ಇನ್ನು ನೀರಲ್ಲಿ ಹಾಗೆ ಇದೆ. ನೋಡಿ, ನಾನು ಹಿಂದ್ಗಡೆ ಕಾಣ್ತಾ ಇರೋದೇ ಹಳೆಯ ಸೇತುವೆ. ನೀರಿಲ್ಲ, ನೀರಿಲ್ದಿರೋದಕ್ಕೆ ಅದು ಮುಚ್ಚೋಗಿದೆ. ಸೊ ತುಂಬ ಹಳೆಯ ಸೇತುವೆ. ಸೊ ಪುನಃ ನಾನು ಹಿಂದೆ ಕಾಣ್ತಾ ಇರೋದು ಹೊಸ ಸೇತುವೆ. ಎಲ್ಲಿ ನೋಡಿದ್ರು ನೀರು ತುಂಬಿದಾಗಂತೂ ನಾನು ನಿಂತಿರೋ ಜಾಗ ಮುಚ್ಚೋಗಿರುತ್ತೆ. ಬ್ಯೂಟಿಫುಲ್. ಪ್ರಕೃತಿ ಒಳಗಡೆ ವಿಸ್ಮಯಗಳ ತಾಣನೇ ಇದೆ ನೋಡಿ. ವಾ 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 ನೋಡಿ, ದೊಡ್ಡ ಮೀನು ಸತ್ತೋಗಿದೆ ಅನ್ಸುತ್ತೆ. ಅಮ್ಮ, ಬ್ಯೂಟಿಫುಲ್. ವಿಡಿಯೋ ಅಣ್ಣ ಇಲ್ಲ, ಸುಮ್ಮನೆ ನಮಗೆ, ನಿಮಗೂ ಇದಕ್ಕೆ ಸಂಬಂಧ ಇಲ್ಲ ಬಿಡಿ. ಎಷ್ಟು ಆಳ ಇದೆ ಅಣ್ಣ ಇದು ಸೇತುವೆ? ಜಾಸ್ತಿ ಆಯ್ತಾ? ರಸ್ತೆ ಆ ಕಡೆಯಿಂದ ಹೋಗಿ ಆ ರಸ್ತೆಗೆ ಅಲ್ಲೋಗಿ ಕನೆಕ್ಟ್ ಆಗುತ್ತೆ ಅನ್ಸುತ್ತೆ. ಇತ್ತೀಚೆಗೆ ಕೂಡ ನೀರಿತ್ತು ಅನಿಸುತ್ತೆ ಇಲ್ಲಿ, ಇನ್ನೂ ಅದೇ ತೇವಾಂಶ ಇದೆ.
ಬ್ಯೂಟಿಫುಲ್. ಈ ಥರ ಅನುಭವ ಯಾರಿಗಾಗಿರೋದು ಗೊತ್ತಿಲ್ಲ, ನನಗಂತೂ ಅಂತ. ಈಚೆಗೆ ನೀರು ಎಂದಕ್ಕೆ ಹೋಗಿದೆ ಅನಿಸುತ್ತೆ ಈ ಜಾಗದಿಂದ. ತೇವಾಂಶ ಹಂಗೇನು ಹಂಗೆ ಇದೆ, ಮಣ್ಣಿನ ತೇವಾಂಶ. ಬನ್ನಿ ಇವಾಗ ಆ ಕಡೆ ಹೋಗೋಣ. ಸಖತ್ತಾಗಿರುತ್ತೆ ಹಳೆಯ ರಸ್ತೆ. ಹಾಗೇ ಬಂದರೆ ಇದು ಹೊಸದು. ಹಳೆಯ ರಸ್ತೆ ನೀರೊಳಗಡೆ ಮುಳುಗಿ ಎಲ್ಲ ಜಲ್ಲಿಕಲ್ಲ ಆಗ್ಬಿಟ್ಟಿದೆ. ಯಾವಾಗಾದ್ರೂ ಆಗಿತ್ತಾ ಈ ಥರ ಅನುಭವ? ಇಲ್ಲ. ಇನ್ನು ಕೆಲವೇ 2 ತಿಂಗಳಲ್ಲಿ ಈ ಜಾಗ ಮುಳುಗೋಗ್ಬಿಡುತ್ತೆ. ಜುಲೈ ಅಷ್ಟೊತ್ತಿಗೆ ಮಳೆ ಜೋರಾಗಿ ಹೊಡೆದಿದ ತಕ್ಷಣ ಈ ಜಾಗ ಫುಲ್ಲು ಮುಳುಗೋಗ್ಬಿಡುತ್ತೆ. ನೋಡೋಣ ಅವಾಗಲೂ ಬಂದಾಗ ಯಾವ ರೀತಿ ಆಗುತ್ತೆ ಅನುಭವ ಅಂತ. ಏನು ಗಿಡನೋ ಗೊತ್ತಿಲ್ಲ, ಇದು ಯಾರೋ ನೀಟಾಗಿ ಕೈಯಲ್ಲಿ ಬಂದು ನಾಟಿ ಮಾಡಿರೋ ಆಗಿದೆ ನೀಟಾಗಿ. ಓ ಕಡಲೆಕಾಯಿ ಗಿಡ. ನಮ್ಮ ದೊಡ್ಡಪ್ಪ ಅವ್ರದ್ದು ಇದ್ರಲ್ಲಿ ಹಾಕೋರು, ಅವರಿಂದ ಗೊತ್ತು. ಮತ್ತೆ ದಪ್ಪಕ್ಕಿರೋದು ಕೀಳು ಅವರಲ್ಲಿ ಜಾಸ್ತಿ ಬರುತ್ತೆ. ಜಾಸ್ತಿ ಇರೋದು ಅಲ್ಲಿ ಇಲ್ಲಿ ಯಾರೋ ಸುತ್ತಮುತ್ತ ಹಳ್ಳಿಯವ್ರು ಹಾಕಿರ್ತಾರೆ. ಬನ್ನಿ ಒಂದೊಂದು ಕಿಲೋ ಏನಾಗುತ್ತೆ. ಅಲ್ಲೋಡಿ ಇವಾಗ ಹೋಗಿದ್ದ ಹೊಸರಿ ಚರ್ಚ್, ಶೆಟ್ಟಿಹಳ್ಳಿ ಚರ್ಚ್. ಹೇಮಾವತಿ ನದಿ ಎಷ್ಟು ಜೋರಾಗಿ ನಿಲ್ಲುತ್ತೆ ಅಂದರೆ ಈ ಜಾಗದಲ್ಲಿ ಆ ತುದೀಲಿ ಏನಿದೆ, ಏನು ಕಾಣ್ತಾ ಇದೆ ನಿಮಗೆ, ಅಲ್ಲಿದೆ ಡ್ಯಾಮ್. ಅಲ್ಲಿ ಡ್ಯಾಮ್ ಕಾಣ್ತಾ ಇದೆ ನನಗೆ. ಸೊ ಇವಾಗ ಅಲ್ಲಿ ಪುಟ್ಟದಾದ ಒಂದು ಸೇತುವೆ ಇದೆ, ಮೋಸ್ಟ್ಲಿ ಹಳೆ ಊರಿದ್ದಾಗ ಕಟ್ಟಿದ ಸೇತುವೆ ಅನಿಸುತ್ತೆ.
ಸೊ ಆ ಸೇತುವೆ ಮೇಲೆ ಹೋಗಿದ್ದೆ ನಾನು ನಡ್ಕೊಂಡು ಈ ಕಡೆಯಿಂದ ಆ ಕಡೆಗೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇಲ್ಲಿಂದ ಜಾಗ. ಬ್ಯೂಟಿಫುಲ್ ಹೇಮಾವತಿ ನದಿ ಎಷ್ಟು ಜೋರಾಗಿ ನಿಲ್ಲುತ್ತೆ ಅಂದರೆ ಇಲ್ಲಿ ಬಂದು ನೋಡಿದಾಗಲೇ ನಮ್ಗೆ ಅನುಭವ ಆಗುತ್ತೆ. ಕಿಲೋಮೀಟ್ರ್ ಗಟ್ಟಲೆ ನನ್ನ ಮುಂದೆ ನನ್ನ ಕಣ್ಮುಂದೆ ಕಾಣ್ತಾ ಇದೆ ನೀನು ನಿಂತ್ಕೊಳ್ಳೋ ಜಾಗ. ಈ ವರ್ಷ ತುಂಬ ಬರಗಾಲ ಆಗಿರೋದ್ರಿಂದ ನೀರಿಲ್ಲ. ನದಿ ತೀರದಲ್ಲೆಲ್ಲ ಬರೀ ಕಡಲೆಕಾಯೇ ಬೆಳೆದಿದ್ದಾರೆ, ಸೂಪರಾಗಿ ಬೆಳೆದಿದ್ದಾರೆ ಮಾತ್ರ. ನಾವು ಟೇಸ್ಟ್ ಮಾಡ್ತೀವಿ. ನಾವು ಮರ ಗಿಡಗಳೇ ಬೆಳೆಸಿಲ್ಲ ಅಂದರೆ ಮುಂದಿನ ಪೀಳಿಗೆಗೆ ನಾವು ಇದೇ ಕೊಡೋದು, ನಮ್ಮ ಕಣ್ಮುಂದೆ ಏನು ಕಾಣ್ತಾ ಇದೆ ಅಂತ. ನೋಡಿ, ಇದು ಯಾವುದೋ ಒಂದು ಕೆರೆನೋ ಡ್ಯಾಮೋ ಇದೆ, ಯಾವುದೋ ಅಂತ ಗೊತ್ತಿಲ್ಲ. ಆದರೆ ನೀರು ಫುಲ್ಲಾಗಿ ಬತ್ತೋಗಿದೆ. ಸಕಲೇಶ್ಪುರನೇ. ಸಕಲೇಶ್ಪುರದ ಆ ಕಡೆ ಹೋಗ್ತಾ ಇರುವಾಗ ಈ ವರ್ಷ ಎಷ್ಟು ಬರಗಾಲ ಬಂದಿದೆ ಅಂದರೆ ನಮ್ಮ ಕರ್ನಾಟಕದ ಸ್ವರ್ಗ ಅಂತಲೇ ಹೇಳೋದು ಸಕಲೇಶ್ಪುರಕ್ಕೆ. ಸಕಲೇಶ್ಪುರದಲ್ಲಿರುವ ಒಂದು ಕೆರೆ. ಹಾಗೆ ಈ ಕಡೆ ಹಾದು ಹೋಗುವಾಗ ಕಂಡ ದೃಶ್ಯ ನೋಡ್ಬೋದು. ನೀರೇ ಇಲ್ಲ, ಇದೆಲ್ಲ ನೀರು ನಿಲ್ಲುವಂಥ ಜಾಗ. ನೀವು ನೋಡ್ಬೋದು ತುದಿ ತನಕ. ನೋಡಿ, ನೀರೆಲ್ಲ ಖಾಲಿಯಾಗಿದೆ. ಅಣ್ಣ, ಯಾವ ಊರಿದು? ಇದು ಡ್ಯಾಮ್ದ ನೀರು ಕೆರೆದ? ಯಾವ ಡ್ಯಾಮು? ಹೌದಾ? ಡ್ಯಾಮ್ ಮುಂದಕ್ಕ ಈ ಕಡೆಗ? ಹೇಮಾವತಿ ನದಿಯ ಜಾಗ. ಮೋಸ್ಟ್ಲಿ ಹೇಮಾವತಿ ಬಿಟ್ಟು ನಾನು ಸುಮಾರು ನನಗೆ ಗೊತ್ತಿರೋಂಗೆ 35 ಕಿಲೋಮೀಟ್ರ್ ಒಳಗಡೆ ಬಂದಿದ್ದೀನಿ ಸಕಲೇಶ್ಪುರದ ದಾರಿಯಲ್ಲಿ. ನೋಡಿ, ಹೇಮಾವತಿ ತುಂಬಿದ್ರೆ ಅಲ್ಲಿದೆ ನೋಡಿ, ಆ ರೈಲ್ವೆ ಟ್ರ್ಯಾಕ್ ಹಾಕಿದಾರಲ್ಲ, ಕಾಫಿ ತೋಟ, ಅಷ್ಟು ನೀರು ತುಂಬತ್ತೆ. ಯಾಕಂದರೆ ಅಲ್ಲಿ ಆ ಒಂದು ಆ ಕುರುಹುಗಳೆಲ್ಲ ಕಾಣ್ತಾ ಇದೆ. ಹೀಗೇ ನೋಡಿದ್ರೆ ನೋಡಿ ನೀರು ಎಷ್ಟಿದೆ, ಕಣ್ಣಲ್ಲಿ ನೀರು ಬರುತ್ತೆ ಈ ವಿಷಯಗಳೆಲ್ಲ ನೋಡಿದ್ರೆ. ಹೇಮಾವತಿ ನೀರಿಗೆ ಅಡ್ಡಲಾಗಿ ಕಟ್ಟಿರೋ ಒಂದು ಸೇತುವೆ. ಒಂದು ಡ್ಯಾಮ್ ಕಟ್ಟಿದ್ರೆ ಒಂದು ಊರೇ ಬದುಕುತ್ತೆ. ಇಲ್ಲಿ ನೋಡಿ, ಇಲ್ಲಿ ತನಕ ನಿಂತ್ಕೊಳುತ್ತೆ ನೀರು. ಎಂಥ ಜಾಗ ಈ ವರ್ಷ ಬತ್ತಿ ಹೋಗಿದೆ. ಇದೊಂದು ಕಾಫಿ ಎಸ್ಟೇಟು, ತಣ್ಣಗಾಯಿತು. ಆದರೆ ಇದೇ ಎಡಗಡೆ ನೋಡಿದ್ರೆ ಹೇಮಾವತಿ ನದಿ ಹರಿಯುವ ಜಾಗ ಇದು. ಈ ವರ್ಷ ಯಾವ ರೀತಿ ಬತ್ತೋಗಿದೆ. 2024 ಅಷ್ಟು ಕೆಟ್ಟ ವರ್ಷ ಅಂದರೆ ಭೂಮಿಗಳೆಲ್ಲ ನೀರಿಗಾಗಿ ಹಾಹಾಕಾರ ಅನ್ನಂಗೆ ಆಗ್ತಾಯಿದೆ. ಇವಾಗ ನಾವು ಅಲ್ಲಿಂದ ಬಂದಿದ್ದೆವು, ಎಲ್ಲಿಗೆಲ್ಲೂ ನೀರಿಲ್ಲ, ಎಲ್ಲಿಗೆಲ್ಲೂ
ಖಾಲಿ 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 ಎಲ್ಲ ಒಣಗೋಗಿದೆ. ಗಾಡಿಗಳು ಓಡಾಡಿರೋ ನೀರು ನಿಲ್ಲೋ ಜಾಗ ಎಲ್ಲ ಗಾಡಿಗಳು ಓಡಾಡಿರೋ ರಸ್ತೆ ಆಗ್ಬಿಟ್ಟಿದೆ.